ಹ್ಮ್ ಶ್ರೋತ್ರಿಯ ಬ್ರಹ್ಮನಿಷ್ಠ ಪಂಡಿತ ಪಿತಾಂಬರಜಿ ಬರೆದ ಹ್ಮ್ ವಿಚಾರ ಚಂದ್ರೋದಯ ಎನ್ನುವ ಕೃತಿಯ ಹ್ಮ್ ಪ್ರಥಮ ಕಲದ ಹ್ಮ್ 93ನೆಯ ಪ್ರಶ್ನೆ ಹ್ಮ್ ಇವತ್ತಿನ ಆಧಾರದ ವಿಷಯದಿಂದ ಪ್ರಾರಂಭವಾಗಿ ಹ್ಮ್ ನಿನ್ನೆಯ ದಿನ ಹ್ಮ್ ಯಾವ ಹ್ಮ್ ಜಿಜ್ಞಾಸು ಹ್ಮ್ ಎಲ್ಲಾ ದುಃಖಗಳನ್ನ ಹ್ಮ್ ನಿವೃತ್ತಿ ಮಾಡಿಕೊಂಡು ಹ್ಮ್ ಸಾಧನ ಚತುಷ್ಟಯ ಸಂಪತ್ತಿನಿಂದ ಕೂಡಿಕೊಂಡು ಹ್ಮ್ ಗುರುಶಾಸ್ತ್ರಾದಿ ವಚನದಲ್ಲಿ ವಿಶ್ವಾಸವನ್ನಿಟ್ಟುಕೊಂಡು ಹ್ಮ್ ಒಳ್ಳೆಯ ತರ್ಕವನ್ನ ಮಾಡಿ ಹ್ಮ್ ಈ ಜನ್ಮದಲ್ಲೇ ಹ್ಮ್ ಮೋಕ್ಷವನ್ನ ಪಡೆಯಬೇಕೆಂಬ ತೀವ್ರ ಇಚ್ಛೆ ಇರುವುದು. ಹ್ಮ್ ಇಂಥ ಜಿಜ್ಞಾಸು ಹ್ಮ್ ಅಷ್ಟಾಂಗ ಪೂರ್ವಕ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ ಹ್ಮ್ ತನ್ನ ವಿನಯ ವಿನಮ್ರತೆಯಿಂದ ಗುರುಗಳಿಗೆ ಶರಣಾಗತನಾಗಿ ಹ್ಮ್ ಆತನಿಂದ ಉಪದೇಶವನ್ನ ಪಡೆದುಕೊಂಡು ಹ್ಮ್ ಶಾಸ್ತ್ರಗಳಿಗೆ ಸಮ್ಮತವಾಗಿರ್ತಕ್ಕಂಥ ಹ್ಮ್ ವಿಚಾರವನ್ನ ಹ್ಮ್ ಮಾಡಿ ಆ ಗುರುವಿನಿಂದ ಹ್ಮ್ ತಿಳಿಯತಕ್ಕದ್ದು ಹ್ಮ್ ಇವನೇ ಶಿಷ್ಯ ಅಂದ್ರು. ಹೌದು ಅಂಥ ಶಿಷ್ಯ ಎಂಥ ಪ್ರಶ್ನೆ ಮಾಡಬೇಕಂತನೂ ಹೇಳಿದ್ರು. ಹ್ಮ್ ಮತ್ತೆ ಸಾಷ್ಟಾಂಗ ನಮಸ್ಕಾರ ಬಗ್ಗೆನೂ ಹೇಳಿ ಹ್ಮ್ ಆತ ಪಡೆಯುವಂತ ಲಾಭ ಏನು ಅಂದ್ರೆ ಹ್ಮ್ ದೇಹ ನಾನಲ್ಲ, ಆ ಆತ್ಮನೇ ನಾನು ಇದ್ದೇನೆ ಎನ್ನುವ ಅನುಭವವನ್ನು ಪಡೆಯುವುದು ಹ್ಮ್ ಹೌದು ಅಂತ ಹೇಳಿದಾಗ ಇಲ್ಲಿ ಪ್ರಶ್ನೆ, ಹ್ಮ್ ಸದ್ಗುರುಗಳ ಲಕ್ಷಣವೇನು? ಹ್ಮ್ ಅಂದ್ರೆ ಇವರೇ ಸದ್ಗುರುಗಳು ಅಂತ ಹೇಗೆ ನಾ ತಿಳಿಯುವುದು ಹ್ಮ್ ಅಂದಾಗ ಹ್ಮ್ ಸದ್ಗುರುಗಳ ಲಕ್ಷಣವನ್ನ ಪರಮಾನುಭವ ಬೋಧೆಯಲ್ಲಿ ಹ್ಮ್ ಸ್ಪಷ್ಟವಾಗಿ ಹೌದು ಅಲ್ಲಿ ಕೂಡ ಹೇಳ್ತಾ ಬಂದರೆ ಹ್ಮ್ ಎಲ್ಲಾ ಶಾಸ್ತ್ರಗಳಲ್ಲಿ ಹೇಳ್ತಾ ಬಂದಿದ್ದ. ಹೌದು ಒಂದೇ ಒಂದು ವಿಚಾರ, ಹ್ಮ್ ಸದ್ಗುರು ಅಂದರೆ ಹ್ಮ್ ಶ್ರೋತ್ರಿಯತ್ವ. ಹ್ಮ್ ಶ್ರೋತ್ರಿಯತ್ವ ಅಂದ್ರೆ ಹ್ಮ್ ತನಗೆ ಶರಣಾಗತನಾದಂತ ಶಿಷ್ಯ ಹ್ಮ್ ಶಾಸ್ತ್ರ ಸಮ್ಮತವಾದ ಹ್ಮ್ ಪ್ರಶ್ನೆಗಳನ್ನ ಕೇಳಿದಾಗ ಹ್ಮ್ ಆ ಗುರು ಹ್ಮ್ ಸಮಸ್ತ ಶಾಸ್ತ್ರಗಳನ್ನು ಹ್ಮ್ ಹಲವು ಪ್ರಶ್ನೆಗಳನ್ನ ಶಿಷ್ಯ ಮಾಡಿದಂತ ಪ್ರಸಂಗದಲ್ಲಿ ಹ್ಮ್ ಹಲವು ಪ್ರಶ್ನೆಗಳಿಗೆ ಹ್ಮ್ ಬೇಕಾದಂತ ಸಮಸ್ತ ಶಾಸ್ತ್ರಗಳ ಪಾಂಡಿತ್ಯವನ್ನ ಹ್ಮ್ ಆತ ತಿಳಿದುಕೊಂಡಿರಬೇಕು. ಹ್ಮ್ ಶ್ರೋತ್ರಿಯತ್ವ ಶ್ರೋತ್ರಿಯ ಅಂದ್ರೆ ಶಿಷ್ಯ ಹ್ಮ್ ತತ್ವದ ವಿಚಾರವನ್ನು ಕೇಳಿದಾಗ ಹ್ಮ್ ಆತ ಹೇಳುವಂತ ಹ್ಮ್ ಸಾಮರ್ಥ್ಯದಿಂದ ಕೂಡಿರಬೇಕು. ಹೌದು ಪಂಡಿತತ್ವ ಇರಬೇಕಂತ. ಹ್ಮ್ ಪಂಡಿತತ್ವ ಅಂದ್ರೆ ಏನಮ್ಮ ಅಂದ್ರೆ ಹ್ಮ್ ಸಕಲ ಶಾಸ್ತ್ರಗಳ ಹ್ಮ್ ವೇದದ ಕರ್ಮಕಾಂಡ, ಉಪಾಸನಾ ಕಾಂಡ ಮತ್ತು ಜ್ಞಾನಕಾಂಡ, ಹ್ಮ್ ಆನಂತರ ಪುರಾಣಗಳ ಹ್ಮ್ ತಾತ್ಪರ್ಯ, ಹ್ಮ್ ಆಗಮಗಳ ತಾತ್ಪರ್ಯ ಹ್ಮ್ ಮತ್ತು ಸಮಸ್ತ ಹ್ಮ್ ಈ ಆತ್ಮ ಕಲ್ಯಾಣಕ್ಕಾಗಿ ಹ್ಮ್ ಮೋಕ್ಷವನ್ನ ಪ್ರತಿಪಾದನೆ ಮಾಡುವಂತ ಎಷ್ಟೋ ಶಾಸ್ತ್ರಗಳು ಉಂಟು. ಹ್ಮ್
ಅದರಲ್ಲಿ ಷಣ್ಮತದವರು ಅಂತ ಕರಿತೀವಿ. ಹೌದು. ಅವರ ಮತದ ಅಭಿಪ್ರಾಯವನ್ನ ಹ್ಮ್ ಆ ಮತದಲ್ಲಿ ಇರುವಂತ ದೋಷವನ್ನ ಹ್ಮ್ ಈ ಗುರುವಾದವನು ಹ್ಮ್ ತಿಳಿದುಕೊಂಡಿರಬೇಕು, ಹ್ಮ್ ಗೊತ್ತಿರಬೇಕು. ಹೌದು. ಯಾಕೆ ಅವ್ರು ಒಂದ್ಸಲ ಪ್ರಶ್ನೆ ಮಾಡ್ತಾನೆ ಶಿಷ್ಯ, ಹ್ಮ್ ಅಪ್ಪ ಯೋಗವನ್ನ ಮಾಡಿದ್ರೆ ಮೋಕ್ಷ ಅಂತಾರ, ಹ್ಮ್ ಹೇಗೆ ಅಂತ ಕೇಳಿದಾಗ ಹ್ಮ್ ಆ ಯೋಗದ ತಾತ್ಪರ್ಯ, ಹ್ಮ್ ಆ ಯೋಗ ಮಾಡೋದ್ರಿಂದ ಆಗುವ ಲಾಭ ಏನು ಅನ್ನುವಂಥದ್ದನ್ನ ಹೌದು. ಹೇಳುವಂತ ವಿಷಯ ಅವನಿಗೆ ಗೊತ್ತಿರ್ಬೇಕಂತ. ಹ್ಮ್ ಆಯ್ತು, ನಮ್ಮ ಇಷ್ಟೆಲ್ಲ ಗೊತ್ತಿದ್ರೆ ಆಯ್ತು ಅಂದ್ರೆ ಹ್ಮ್ ಇಲ್ಲ, ಹ್ಮ್ ಶ್ರೋತ್ರಿಯತ್ವ ಮತ್ತು ಬ್ರಹ್ಮನಿಷ್ಠತ್ವ ಇರಬೇಕು. ಹೌದು. ಹ್ಮ್ ಬ್ರಹ್ಮನಿಷ್ಠತ್ವ ಅಂದ್ರೆ ಹ್ಮ್ ನಾನು ಬ್ರಹ್ಮನು ಇದ್ದೇನೆ, ಹೌದು. ಅಹಂ ಬ್ರಹ್ಮ ಅಸ್ಮಿ ಹ್ಮ್ ಎಂಬ ದೃಢ ಅಪರೋಕ್ಷ ಬ್ರಹ್ಮಜ್ಞಾನ, ಹ್ಮ್ ಈ ಎರಡೂ ಲಕ್ಷಣಗಳು ಇರುವ ಅವರೇ ಹ್ಮ್ ನಿಜವಾದ ಸದ್ಗುರುಗಳು ಅಂತ ಹೇಳಿದ್ರು. ಹ್ಮ್ ಇದಕ್ಕೆ ಹ್ಮ್ ಪ್ರಮಾಣ ಏನ್ರಿ ಅಂದ್ರೆ ಹ್ಮ್ ಭಗವದ್ಗೀತೆಯ 4ನೇ ಅಧ್ಯಾಯದ ಹ್ಮ್ 34ನೇ ಶ್ಲೋಕದಲ್ಲಿ ಭಗವಂತನು ಹ್ಮ್ ಜ್ಞಾನಿನ ತತ್ವದರ್ಶನ ಅಂತ 2 ವಾಕ್ಯ ಹೇಳಿದ್ರು. ಹ್ಮ್ ಅಂದ್ರೆ ಹ್ಮ್ ಜ್ಞಾನಿ ಅಂತ ಯಾರಿಗೆ ಹೇಳಬೇಕು ಅಂದ್ರೆ ಹ್ಮ್ ತತ್ವ ಅಂದ್ರು. ಹ್ಮ್ ತತ್ವ ಅಂದ್ರೆ ಬ್ರಹ್ಮ. ಹೌದು. ಆ ಬ್ರಹ್ಮ ದರ್ಶನವನ್ನ ಮಾಡಿಕೊಂಡವಂತವನೇ ಹ್ಮ್ ಗುರು ಅಂತ ಅಲ್ಲಿ ಕೂಡ ಹೇಳ್ಯಾರ. ಹೌದು. ಇನ್ನು ಇದೇ ವಿಷಯವನ್ನ ಮೊಂಡಕೋ ಉಪನಿಷತ್ತಿನಲ್ಲಿ ಹ್ಮ್ ತದ್ವಿ ಜ್ಞಾನಾರ್ಥಂ ಹಲೋ ಹಲೋ. ಹಾ, ಈ ಮಂಡಕೋಪನಿಷತ್ತಿನಲ್ಲಿ ಹ್ಮ್ ತದ್ವಿ ಜ್ಞಾನಾರ್ಥಂ ಸ ಗುರುಮೇವ ಅಭಿಗಚ್ಚೇತ್ ಹ್ಮ್ ಸಮೇತ್ ಪಾಣಿ ಶ್ರೋತ್ರಿಯಂ ಬ್ರಹ್ಮನಿಷ್ಠಂ ಅಂತ ಅಲ್ಲಿ ಹೇಳಿ, ಹ್ಮ್ ನಿಜಗುಣ ಶಿವಯೋಗಿಗಳು ಹ್ಮ್ ಆ ಒಂದು ತಮ್ಮ ಗ್ರಂಥಗಳಲ್ಲಿ ಹ್ಮ್ ಹೌದು. ಗುರು ಅಂತ ಯಾರಿಗೆ ಹೇಳಬೇಕಂದ್ರೆ ಹ್ಮ್ ಕರುಣ ರಸದ ಕೂಡಿ ಅರಿವ ಕಟಾಕ್ಷದ ಹ್ಮ್ ಪರತತ್ವ ಅರುಪವ ಹ್ಮ್ ಆಲಾಪದ ಹ್ಮ್ ವರಪುಣ್ಯಮಯ ಶರೀರದ ನಿರಾಭಾರಿ ಹ್ಮ್ ಸದ್ಗುರು ಇರಲಿ ಎನ್ನ ಮಾನಸದಲ್ಲಿ ಅಂತ ಹ್ಮ್ ಪರಮಾನುಭವ ಬೋಧೆಯಲ್ಲಿ ಹ್ಮ್ ಮೈತ್ರಾದೇವಿಗೆ ಯಜ್ಞವಲ್ಕ ಮಹರ್ಷಿಗಳು ಹ್ಮ್ ಹೇಳುವಂತ ಒಂದು ಪ್ರಸಂಗ. ಹೌದು. ಕಾರಣ ಹ್ಮ್ ಕರುಣರಸದ ಕೂಡೇರಿವ ಕಟಾಕ್ಷದ ಅಂತ ಅಂದಲ್ಲಿ ಹ್ಮ್ ಕರುಣರಸದ ಕೂಡಿರುವ ಕಟಾಕ್ಷದ ಅಂತ ಎಂದಲ್ಲಿ ಬ್ರಹ್ಮನಿಷ್ಠತ್ವ. ಹ್ಮ್ ಪರತತ್ವ ಅರೂಪವ ಅಂದ್ರೆ ಹ್ಮ್ ತನ್ನ ಬ್ರಹ್ಮನಿಷ್ಠತ್ವವನ್ನ ಹ್ಮ್ ತನಗಾದ ಜನನ ಮರಣ ರಹಿತವಾದಂತ ಆನಂದವನ್ನ ಹ್ಮ್ ಅದು ಅರೂಪವ ಅಂತ ಹೇಳಿದ್ರು. ಹ್ಮ್ ಅರೂಪವ ಅಂದ್ರೆ ಇನ್ನೊಬ್ಬರಿಗೆ ಹೇಳುವುದು. ಹೌದು. ಆಗ ಹ್ಮ್ ಶ್ರೋತ್ರಿಯತ್ವ ಲಕ್ಷಣವನ್ನ ಹೇಳಿರು ಅಂತ ಅರ್ಥ ಮಾಡೋದು. ಹ್ಮ್ ಕರುಣರಸ ಕೂಡಿರುವುದಲ್ಲಿ ಅವನಲ್ಲಿ ಬ್ರಹ್ಮನಿಷ್ಠತ್ವ, ಹ್ಮ್ ಮತ್ತೆ ಪರತತ್ವ ಅರೂಪವ ಆಲಾಪದ ಅನ್ನುವಂತ ಶಬ್ದದಲ್ಲಿ ಹ್ಮ್
ಶ್ರೋತ್ರಿಯತ್ವ ಲಕ್ಷಣ ಅಂತ. ಹ್ಮ್ ಇವೆರಡು ಆ ಗುರುವಿನಲ್ಲಿ ಇರಬೇಕು. ಅದು ಗುರುವಿನ ಲಕ್ಷಣ. ಹ್ಮ್ ಯಾಕ್ರಿ ಒಂದೇ ಇದ್ರೆ ಆಗ್ತದಲ್ಲ ಅಂತಂದ್ರೆ, ಹ್ಮ್ ಕೇವಲ ಶ್ರೋತ್ರಿಯತ್ವವಿದ್ದು ಬ್ರಹ್ಮನಿಷ್ಠತ್ವ ಇಲ್ಲದಿದ್ದರೆ, ಹ್ಮ್ ಕೇವಲ ಶ್ರೋತ್ರಿಯತ್ವವಿದ್ದು ಹ್ಮ್ ಜನರಿಗೆ ಬೇಕಾದಂತೆ ಪಾಂಡಿತ್ಯದಿಂದ ಪಂಡಿತತ್ವದಿಂದ ಹ್ಮ್ ಸ್ವ ಅಧ್ಯಾಯ ಜ್ಞಾನದಿಂದ ಹ್ಮ್ ಅನಂತ ರೀತಿಯ ಹ್ಮ್ ಶ್ರೋತೃಗಳಿಗೆ ಬ್ರಹ್ಮ ಬಗ್ಗೆ, ಹ್ಮ್ ಮೋಕ್ಷದ ಬಗ್ಗೆ, ತನ್ನ ಸ್ವರೂಪದ ಬಗ್ಗೆ ಹ್ಮ್ ಹೇಳಬಹುದು. ಹೌದು. ಯಾಕೆಂದ್ರೆ ಹ್ಮ್ ಇದು ಶ್ರೋತ್ರಿಯತ್ವ ಲಕ್ಷಣ ಆಯ್ತು ವಿನ ಹ್ಮ್ ಬ್ರಹ್ಮನಿಷ್ಠತ್ವ ಅವನಲ್ಲಿ ಇಲ್ಲದಿದ್ದರೆ, ಹ್ಮ್ ಮಂದಿಗೆ ನೀ ಬ್ರಹ್ಮ ಅಂತ ಹೇಳ್ತಾನಮ್ಮ. ಹೌದು. ಆದ್ರೆ ತನ್ನೊಳಗ ಭಯದ ಭೀತಿಯಾದ ಹ್ಮ್ ಅನಂತ ದುಃಖಗಳು ತುಂಬಿಕೊಂಡು ಹ್ಮ್ ಬೋಧ ಮಾಡುವಾಗ ಪಂಡಿತನಂತೆ ಬೋಧ ಮಾಡಬಹುದು. ಹ್ಮ್ ಯಾಕಂದ್ರೆ ಅವನು ತಾನೇ ಸ್ವತಃ ಬ್ರಹ್ಮದ ಅನುಭವ ಹ್ಮ್ ಮಾಡಿಕೊಂಡಿರುವುದಿಲ್ಲವಾಗಿ. ಹೌದು. ತನಗೇ ಸ್ವತಃ ಅನುಭವ ಇಲ್ಲ. ಹ್ಮ್ ಮಾತಿನಲ್ಲಿ ಬ್ರಹ್ಮದ ಮಾತುಗಳು, ಹ್ಮ್ ನುಡಿಯಲ್ಲಿ ಬ್ರಹ್ಮದ ಮಾತುಗಳು, ಹೌದು. ನುಡಿಯಲ್ಲಿ ಪಾಂಡಿತ್ಯ, ಮಂತ್ರ, ಶ್ಲೋಕ, ಭಗವದ್ಗೀತೆ ಎಲ್ಲವೂ. ಹ್ಮ್ ಆದರೆ ಒಳಗಡೆ ಹ್ಮ್ ತನಗೆ ಬ್ರಹ್ಮಾನಂದ ಆಗದೇ ಇದ್ದರೆ ಹ್ಮ್ ತನ್ನ ನಂಬಿದಂತ ಮತ್ತೊಬ್ಬರಿಗೆ ಹ್ಮ್ ಆ ಬ್ರಹ್ಮಜ್ಞಾನದ ಅನುಭವವನ್ನ ಮಾಡಿಕೊಡಲಿಕ್ಕೆ ಆಗುವುದಿಲ್ಲ. ಹೌದು. ಹೇಗೆ ಸಾಧ್ಯ ಮಾಡ್ಲಿಕ್ಕೆ ಆಗೋದಿಲ್ಲ. ಹ್ಮ್ ಅದಕ್ಕೆ ಹೇಗೆ ಅಂದ್ರೆ ಹ್ಮ್ ಮೊದಲೇ ಶಾಸ್ತ್ರದಲ್ಲಿ ನಿಮ್ಗೆ ಹೇಳಿವಿ, ಮತ್ತೆ ಈ ಗ್ರಂಥದಲ್ಲಿ ಇದ್ವೇ ಹೇಳೋದು. ಹ್ಮ್ ನಾವು ಸಹಜವಾಗಿ ಹ್ಮ್ ಧರ್ವೇ ಪಾಕ ರಸಂ ಯಥ ಅಂದ್ರು. ಹ್ಮ್ ಒಂದು ಧರ್ವೇ ಪಾಕ ಅಂದ್ರೆ ಹ್ಮ್ ಯಾವುದೇ ಒಂದು ಸಮಯದಲ್ಲಿ ಪಾಯಸವನ್ನ ಮಾಡುವಾಗ ಹ್ಮ್ ಅಥವಾ ಅಡಿಗೆಗೆ ಸಾರನ್ನ ಮಾಡುವಂತ ಸಂದರ್ಭದಲ್ಲಿ ಹ್ಮ್ ಆ ಪಾಯಸ ಮಾಡಲಿಕ್ಕೆ, ಹ್ಮ್ ಸಾರು ಮಾಡಲಿಕ್ಕೆ ಸೌಟನ್ನ ಉಪಯೋಗ ಮಾಡುತ್ತೇವೆ. ಹ್ಮ್ ಒಂದು ಚಮಚ ಉಪಯೋಗ ಮಾಡ್ತೀವಲ್ಲ, ಹೌದು. ಅದು ಏನ್ ಮಾಡ್ತದಂದ್ರೆ ಹ್ಮ್ ಪಾಯಸದಲ್ಲೇ ಸಾಯಂಕಾಲದವರೆಗೆ ಇದ್ದರು. ಹ್ಮ್ ಪಾಯಸ ಮಾಡುವಾಗ ಪ್ರಾರಂಭ ಆದಂತ ಸೌಟು ಹ್ಮ್ ಕೊನೆಯವರೆಗೆ ಅಂದ್ರೆ ಹ್ಮ್ ಎಲ್ಲರ ಊಟ ಆಗುವವರೆಗೂ ಹ್ಮ್ ಅದು ಪಾತ್ರೆಯಲ್ಲೇ ಇರುತ್ತದೆ. ಹ್ಮ್ ಯಾಕೆಂದ್ರೆ ಹ್ಮ್ ಸಮಯಕ್ಕೆ ಹ್ಮ್ ಆ ಒಂದು ಪಾಯಸವನ್ನ, ಸಾರನ್ನ ಹ್ಮ್ ನಾವು ತಿಕ್ಕಬೇಕಾಗ್ಯದಂತ. ಹೌದು. ಆ ಸೌಟಿನಿಂದ ತಿರುವಿದಾಗ ಹ್ಮ್ ಅದು ಕೆಳಗೆ ಕುಂತಂತ ಗಟ್ಟಿಯಾದ ಪದಾರ್ಥ ಎಲ್ಲವೂ ಹ್ಮ್ ಸಮ ಆಗ್ತದಂತ ಸೌಟು ಅದರಾಗಿರುತ್ತವ. ಹೌದು. ಆದರೆ ಹ್ಮ್ ಸಾಯಂಕಾಲದವರೆಗೆ ಇದ್ದರೂ ಹ್ಮ್ ಆ ಸೌಟು ಹೇಗೆ ಅದರ ಮಧುರವನ್ನ ಸವಿಯಲಾರದು. ಹ್ಮ್ ಸೌಟಿಗೆ ಮಾತ್ರ ಪಾಯಸದ ಸೌಟಿಗೆ ಸಿಹಿ ಎಂಬುದ ಮಧುರ ಹೋಗತ್ತಿಲ್ಲ. ಹ್ಮ್ ಸಾರಿನಲ್ಲಿ ಹಲೋ ಹಲೋ ಸಾರಿನಲ್ಲಿ ಇರುವಂತ ಸೌಟಿಗೆ ಹ್ಮ್ ಖಾರ ಉಪ್ಪು ಹೆಚ್ಚಾಗದು ಕಡಿಮೆ ಆಗೋದು ಅಂತ ಗೊತ್ತಿಲ್ಲ. ಹೌದು.
ಈ ಸೌಟಿಗೆ ಖಾರ ಉಪ್ಪು ಗೊತ್ತಿಲ್ಲ, ಆ ಸೌಟಿಗೆ ಸಿಹಿ ಹೆಚ್ಚಾಗಿರೋದು ಕಡಿಮೆ ಅಂತ ಗೊತ್ತಿಲ್ಲ. ಅದು ಎಲ್ಲಿಯಾದ್ರೂ ಅಂದ್ರೆ ಪಾಯಸ ಸಿಕ್ಕಿಲ್ಲ, ಸಾರೆಲ್ಲಾದ ಖಾರ ಉಪ್ಪು ಉಳಿಯೋದು ಗೊತ್ತಿಲ್ಲ. ಅದಕ್ಕೆ ಕರಿವಿ ಶಾಖ ಆ ಸೌಟುಗಳಿಗೆ ಹೇಗೋ ಅದರ ಅನುಭವ ಇಲ್ಲೋ ಅದರಂತೆ ಕೇವಲ ಶಾಸ್ತ್ರ ಪಂಡಿತ ಇರುವವರು ಸದಾ ಆತ್ಮ ವಿಚಾರವಾಗಿ ಮಾತಾಡುತ್ತಿದ್ದರು. ಬರೇ ಶಾಸ್ತ್ರ ಮಾತಾಡ್ತಾರವರು, ಸದಾ ಆತ್ಮ ವಿಚಾರವಾಗಿ ಮಾತಾಡ್ತಾರಂದ್ರು ಅದರ ಆನಂದದ ಅನುಭವ ಅವರಿಗೆ ಆಗಿರುವುದಿಲ್ಲ. ಯಾಕಾಗಿದ್ರೆ ಅವರಲ್ಲಿ ಶ್ರೋತ್ರಿಯತ್ವ ಒಂದೇ ಇದೆ, ಬ್ರಹ್ಮನಿಷ್ಠತ್ವ ಇಲ್ಲ ಅಂತ. ಆ ಕಾರಣ ಅವರಿಗೆ ಅನುಭವ ಆಗಿರುವುದಿಲ್ಲ. ಇನ್ನೂ ಕೆಲವು ಜನರಿಗೆ ಬ್ರಹ್ಮನಿಷ್ಠತ್ವವಿದ್ದು ಶ್ರೋತ್ರಿಯತ್ವ ಇಲ್ಲದಿದ್ದರೂ ಅದು ಕೂಡ ಗುರುವಿನಲ್ಲಿ ಶಿಷ್ಯನಿಗೆ ಪ್ರಯೋಜನವಾಗುವುದಿಲ್ಲ. ಯಾಕೆಂದ್ರೆ ಬ್ರಹ್ಮನಿಷ್ಠತ್ವವಿದ್ದು ಶ್ರೋತ್ರಿಯತ್ವ ಇಲ್ಲದಿದ್ದರೆ ಆತೇನು ಬ್ರಹ್ಮಜ್ಞಾನಿನೇ, ಆತ ಮುಕ್ತನೇ. ಆದರೆ ಆತ ತನಗೆ ಆದಂತ ಅನುಭವ ಆನಂದವನ್ನ ಬೇರೆ ಶಿಷ್ಯರಿಗೆ ಹೇಳುವಂತ ಶಕ್ತಿ ಇರೋದಿಲ್ಲ. ಅವ್ರಿಗೆ ಶಾಸ್ತ್ರ, ವೇದ, ಪುರಾಣ, ಆಗಮ ಇವೆಲ್ಲವನ್ನ ಅವರು ಹೇಳುವಂತ ಶೈಲಿ ಇಲ್ಲ, ಅವರು ಹೇಳೋದಿಲ್ಲ. ಬರೇ ತಮ್ಮ ಆನಂದದಲ್ಲೇ ತಾವಿದ್ರು ಕೂಡ ಅವರಿಂದ ಶಿಷ್ಯನಿಗೆ ಕೆಲಸ ಆಗೋದಿಲ್ಲ. ಅವರು ಬ್ರಹ್ಮಜ್ಞಾನಿಗಳು ಇಲ್ಲ ಅಂತಲ್ಲ, ಆದರೆ ಅವರು ಸದ್ಗುರುಗಳು ಆಗಲಿಕ್ಕೆ ಬರುವುದಿಲ್ಲ. ಬ್ರಹ್ಮಜ್ಞಾನ ಯಾಕೆ ಬರ್ತದ್ರಿ? ಸದ್ಗುರು ಆಗಲಿಕ್ಕಿಲ್ಲ. ಯಾಕೆಂದ್ರೆ ಯಾರು ತಾವು ಬ್ರಹ್ಮನಿಷ್ಠರಾಗಿ ತಮ್ಮಲ್ಲಿ ಶ್ರೋತ್ರಿಯತ್ವ ಇಟ್ಟುಕೊಂಡು ಇಂಥ ವ್ಯಕ್ತಿಗಳು ತಾವು ಉದ್ಧಾರವಾಗಿ ತಮ್ಮನ್ನ ನಂಬಿದಂತ ಉತ್ತಮ ಜಿಜ್ಞಾಸುವನ್ನು ಅಂದ್ರೆ ಉತ್ತಮ ಶಿಷ್ಯರನ್ನು ಸಹ ಉದ್ಧಾರ ಮಾಡಬಹುದು. ತಾವು ಉದ್ಧಾರ ಆಗಿ ಜಗತ್ತನ್ನು ಉದ್ಧಾರ ಮಾಡ್ತಾರೆ. ಆದರೆ ಎಲ್ಲಾ ಮುಮುಕ್ಷುಗಳಿಗೆ ಬರುವ ಅನೇಕ ವಿಧವಾದ ಸಂದೇಹಗಳನ್ನು ಕಳೆದು ಕಾರಣ ಏನಂದ್ರೆ ಮುಮುಕ್ಷುಗಳಿಗೆ ಒಂದೇ ಸಂದೇಹ ಇಲ್ರಿ, ಇಲ್ಲಿ ಬಹಳ ಸಂದೇಹಗಳಾವ. ಹಿಂದಿನ ಪ್ರಶ್ನೆಯಲ್ಲಿ ಕೇಳ್ಯಾರ, ಬಂಧವೆಂದರೇನು, ಮೋಕ್ಷವೆಂದರೇನು ಸಂಶಯ, ಜೀವ ಎಂದರೇನೆಂಬ ಸಂಶಯ, ಪರಮಾತ್ಮ ಯಾರಂದ್ರೆ ಸಂಶಯ, ಜೀವೇಶ್ವರ ಏಕತೆ ಹೇಗೆ ಆಗುತ್ತದೆ ಅನ್ನುವ ಸಂಶಯ, ನಾನಾರು ಅನ್ನುವ ಸಂಶಯ, ಪ್ರಪಂಚ ಸತ್ಯವೇ ಮಿಥ್ಯವೇ ಅನ್ನುವ ಸಂಶಯ,
ಮತ್ತೆ ಜನನ ಮರಣವನ್ನ ಕೆಡಕೊಳ್ಳಲಿಕ್ಕೆ ಹ್ಮ್ ನೇರವಾಗಿ ಸರಳವಾಗಿ ಅತಿ ಸಾಮೀಪ್ಯದಿಂದ ಕೂಡಿರುವ ಸಾಧನ ಯಾವುದು ಅನ್ನುವ ಸಂಶಯ. ಇಂಥ ಹಲವು ಸಂಶಯದಿಂದ ಕೂಡಿದಾಗ ಅವರ ಸಂದೇಹಗಳನ್ನು ಕಳೆದು ಅವರ ಸಂಶಯಗಳನ್ನ ನಿವಾರಣೆ ಮಾಡಬೇಕು. ಆ ಕಾರಣಕ್ಕಾಗಿ ಆತ ಸದ್ಗುರುವಾದಾತ ಅನೇಕ ಶ್ರುತಿ ಸ್ಮೃತಿ ಯುಕ್ತಿಗಳ ಸಹಾಯದಿಂದ ಅನೇಕ ವೇದ ಪ್ರಮಾಣಗಳನ್ನ ಅಲ್ಲಿ ಬಂದಿರತಕ್ಕಂತ ಸಂಶಯ ನಿವೃತ್ತಿ ಮಾಡಕ್ಕೆ ಸಂಬಂಧಪಟ್ಟ ಪ್ರಮಾಣನೇ ಕೊಡ್ಬೇಕ್ರಲ್ಲಿ. ಕರ್ಮದಲ್ಲಿ ಜ್ಞಾನದ ಪ್ರಮಾಣ ನಡೆಯಂಗಿಲ್ಲ. ಜ್ಞಾನಕಾಂಡದಲ್ಲಿ ಕರ್ಮದ ಪ್ರಮಾಣಗಳು ನಡೆಯುವುದಿಲ್ಲ. ಅದಕ್ಕಾಗಿ ಅಜ್ಞಾನ ಕಳೆಯಲಿಕ್ಕೆ ಜ್ಞಾನದ ಪ್ರಮಾಣನೇ ಕೊಡಬೇಕು. ಭೋಗ ಪಡೆಯಲಿಕ್ಕೆ ಭೋಗದ ಪ್ರಮಾಣಗಳೇ ಕೊಡಬೇಕು. ಮನಸ್ಸು ನಿಶ್ಚಯ ಮಾಡಲಿಕ್ಕೆ ಏಕಾಗ್ರತೆ ಹೊಂದಲಿಕ್ಕೆ ಅದಕ್ಕ ನೀತಿಯ ಪ್ರಮಾಣಗಳನ್ನ ಕೊಟ್ಟು ಆ ಸಂಶಯಗಳನ್ನ ಕಳೆಯಬೇಕು. ಆ ಕಾರಣಕ್ಕಾಗಿ ಹಿಂದಿನ ಋಷಿ ಮುನಿಗಳು ಸುಮತಿ ಯುಕ್ತಿಗಳಿಂದ ಅವರೆಲ್ಲ ಹೇಳ್ತಾ ಒಂದ್ ಅನಂತ ರೀತಿ ಅನಂತ ಪ್ರಕಾರವಾಗಿ ಅವುಗಳ ಸಹಾಯದಿಂದ ಅವರಿಗೆ ಬೋಧೆ ಮಾಡಲು ಬರುವುದಿಲ್ಲವಾದ ಕಾರಣ ಶ್ರೋತ್ರಿಯತ್ವ ಎಂಬ ಲಕ್ಷಣವೂ ಕೂಡ ಸದ್ಗುರುವಿನಲ್ಲಿ ಇರಬೇಕಂದ್ರು. ಯಾತಕ್ಕಾಗಿರ್ಬೇಕಮ್ಮ ಅಂದ್ರೆ ಆ ಶಿಷ್ಯರು ಅನಂತ ಸಂಶಯವನ್ನ ಇಟ್ಟುಕೊಂಡು ಬಂದಾಗ ಸರ್ವ ಸಂಶಯವನ್ನ ನಿವೃತ್ತಿ ಮಾಡುವಂತ ಬಲವಾದ ಸ್ತುತಿ ಸ್ಮೃತಿ ಯುಕ್ತಿಗಳ ಸಹಾಯ ಆತನಿಗೆ ಬೇಕಾಗ್ತದಂತ. ಇವು ಇದ್ದಿಲ್ಲ ಅಂದ್ರೆ ಆ ಶಿಷ್ಯರಲ್ಲಿ ಸಂಶಯ ಹಂಗೇ ಬಿಡ್ತೇವ್ ನೋಡ್ರಿ. ಅದಕ್ಕಾಗಿ ಎರಡೂ ಇರಬೇಕಂತ. ಎರಡೂ ಇರಬೇಕು. ಅದಕ್ಕೆ ನಮ್ಮ ಶಾಸ್ತ್ರಗಳಲ್ಲಿ ಆಗಾಗ್ಗೆ ಹೇಳ್ತಕ್ಕಂತ ಒಂದ್ 2-3 ವಾಕ್ಯ, ಬಳ್ಳಿ ಗುರುಡರು ಸೇರಿ ಹಳ್ಳವನ್ನು ಕಿತ್ತಂತೆ ಒಳ್ಳೆ ಗುರುವಿನ ಉಪದೇಶ ಇಲ್ಲದರೆ ಎಲ್ಲಿ ಅದು ಮುಕ್ತಿ ಅಂತ ಸರ್ವಜ್ಞ ಮೂರ್ತಿ, ಸರ್ವವನ್ನು ಬಲ್ಲಂತ ಸರ್ವಜ್ಞ ಮೂರ್ತಿ ಜಗತ್ತಿಗೆ ತನ್ನ ವಚನದಿಂದ ಜಗತ್ತಿಗೆ ತಿಳಿಯುವಂತ ಸುಂದರವಾದ ಮಾತನ್ನು ಹೇಳಿದ. ಬಳ್ಳಿಗುರುಡರು ಅಂದ್ರೆ ಇಲ್ಲಿ ಒಂದು ದೃಷ್ಟಾಂತ ಕೊಡ್ತಾರ. ಒಬ್ಬ ವ್ಯಾಪಾರಿ ವ್ಯಾಪಾರಕ್ಕಾಗಿ ಮತ್ತೊಂದು ಊರಿಗೆ ಹೋಗಬೇಕಾಗಿತ್ತು. ಆಗಿನ ಕಾಲದಲ್ಲಿ ಈಗಿನಂತೆ ರೈಲು, ವಿಮಾನ, ಬಸ್ಸು, ಕಾರು, ಮೋಟಾರು ಇವುಗಳು ಏನೊಂದು ಇರಲಾರದಂತ ಕಾಲ. ಅಂತ ಸಮಯದಲ್ಲಿ ಕಾಲು ನಡೆಯಿಂದಲೇ ಕಾಲಿಂದ ನಡಿತಾ ಪ್ರಯಾಣ ಮಾಡಬೇಕಾಗಿತ್ತು. ಆವಾಗ ಪ್ರಯಾಣ ಮಾಡುವಂತ ಸಂದರ್ಭದಲ್ಲಿ ಮಧ್ಯದಲ್ಲಿ ಒಂದು ನದಿ ಅಡ್ಡವಿದ್ದುದರಿಂದ
ಆ ನದಿಯನ್ನೇ ದಾಟಿ ಆ ದಂಡೆಯನ್ನ ತಲುಪಬೇಕಾಗಿತ್ತು, ಮುಟ್ಟಬೇಕಾಗಿತ್ತು. ಈ ದಂಡೆಯಿಂದ ಆ ದಂಡೆ. ಆಗ ಆ ದಂಡೆಗೆ ಹೋಗೋದು ಹೇಗೆ ಅಂತ ವಿಚಾರವನ್ನು ಮಾಡ್ತಾ ಇದ್ದ. ಆ ಸಮಯದಲ್ಲಿ ಆ ವ್ಯಾಪಾರಿಯ ಕಣ್ಣಿಗೆ ಆ ಒಂದು ದಂಡೆಯ ಬಳಿ ಭಿಕ್ಷೆ ಬೇಡಲು ಕುಳಿತಿದ್ದ ಒಬ್ಬ ಕುರುಡನನ್ನ ಕಂಡ. ಆ ಕುರುಡನ ಬಳಿಗೆ ಹೋಗಿ, ಅಪ್ಪ, ಈ ನದಿಯನ್ನ ಹೇಗೆ ದಾಟುವುದು? ನಾವು ಹೊಸದಾಗಿ ಬಂದೀನಿ, ಅದಕ್ಕೆ ಹೇಗೆ ದಾಟುವುದು ಅಂತ ಪ್ರಶ್ನೆ ಮಾಡಿದ. ಆತ ಯಾರಮ್ಮ? ಕುರುಡ. ಆ ಕುರುಡ ಏನ್ ಮಾಡಿದ ಅಂದ್ರೆ, ಈತನು ಹೊಸ ಬಿದ್ದಂಗಾನ, ನಾನು ಏನಾದ್ರೂ ಹೇಳಿದ್ರೆ ಸ್ವಲ್ಪ ಹಣವನ್ನ ಕೊಡಬಹುದು ಅಂತ ವಿಚಾರ ಮಾಡಿ ಹಣದ ಆಸೆಯಿಂದ, ದುಡ್ಡಿನ ಆಸೆಗೋಸ್ಕರವಾಗಿ ನನ್ನ ಹೆಗಲ ಮೇಲೆ ಕುಳಿತುಕೊಳ್ಳಿರಿ, ನಾನು ನಿಮ್ಮನ್ನು ಆಚೆಯ ದಂಡೆಗೆ ದಾಟಿಸಿ ಬಿಡುತ್ತೇನೆ ಅಂತ ಹೇಳ್ದ. ನನ್ನ ಹೆಗಲ ಮೇಲೆ ಕೂಡ್ರಿ, ಈ ಕಡೆಯಿಂದ ಆ ಕಡೆ ದಂಡಿಗೆ ಮುಟ್ಟಿಸಿ ಬರುತ್ತೇನೆ ಎಂದ. ಆವಾಗ ಈ ವ್ಯಾಪಾರಿ ಆತನನ್ನ ನೋಡಿದ. ಇವನಿಗೆ ಸ್ವತಃ ಕಣ್ಣೇ ಕಾಣೋದಿಲ್ಲ. ಕಣ್ಣು ಕಾಣೋದಿಲ್ಲ ಅಂದ್ಮೇಲೆ ಈ ವ್ಯಕ್ತಿ ಎಂದೂ ಆ ದಂಡಿಗೆ ಹೋಗೇ ಇಲ್ಲ. ನಾನೇ ಸ್ವತಃ ಆ ದಂಡೆಯನ್ನೇ ನೋಡಿಲ್ಲ ಅಂದಾಗ ಇನ್ನು ನನ್ನನ್ನು ಹೇಗೆ ಮುಟ್ಟಿಸುತ್ತಾನೆ ಅಂತ ಸಂಶಯ ಬಂತಲ್ರಿ. ಈ ಸಂಶಯ ಬಂದ ತಕ್ಷಣ ಆ ವ್ಯಾಪಾರಿ ಏನ್ ಮಾಡಿದ, ಈತನನ್ನ ಬಿಟ್ಟ ಮತ್ತೆ ಮುಂದಕ್ಕೆ ಹೊರಟ. ಮುಂದ ಯಾರನ್ನಾದ್ರೂ ಕೇಳೋಣ ಅಂತ ಹೊರಟ. ಅಲ್ಲಿ ಸ್ವಲ್ಪ ದೂರ ಹೋಗೋದ್ರೊಳಗಾಗಿ ಒಂದು ಮರದ ಕೆಳಗ ನದಿ ಸಮೇತ ಒಬ್ಬ ಕುಂಟ ಕುಳಿತಿದ್ದ. ಯಾರಮ್ಮ? ಆತ ಸ್ವತಃ ಕುಂಟ. ಅವನನ್ನು ಕೇಳಿದ, ಅಪ್ಪ, ಈ ದಂಡೆಯಿಂದ ಆ ದಂಡೆಗೆ ಹೇಗೆ ದಾಟುವುದು ಅಂತ ಕೇಳಿದ. ಆವಾಗ ಆ ಕುಂಟ, ನಾನು ಇಲ್ಲಿ ಸತತವಾಗಿ 25 ವರ್ಷಗಳಿಂದ ವಾಸ ಮಾಡ್ತಾ ಇದ್ದೀನಿ, ಇಲ್ಲೇ ಕುಂತಿರ್ತೀನಿ. ಆದ್ರೆ 25 ವರ್ಷದಲ್ಲಿ ಈ ದಂಡೆಯಿಂದ ಆ ದಂಡೆಗೆ, ಆ ದಡದಿಂದ ಈ ದಡಕ್ಕೆ ಎಷ್ಟೋ ಜನರು ಬರುವುದನ್ನ ಹೋಗೋದನ್ನ, ಬರೋದನ್ನ ಹೋಗೋದನ್ನ ನಾನು ಕಂಡಿದ್ದೇನೆ ಅಂತ ಹೇಳಿದ. ಆ ಕಾರಣ ಈಗ ನೀನು ಹೇಗೆ ದಾಟುವುದಂತ ಕೇಳ್ತದ್ದಲ್ಲ, ನಾನು ಹೇಳುವ ದಾರಿಯಲ್ಲಿ ಹೋದರೆ ನೀನು ಸುಖವಾಗಿ ನದಿಯನ್ನ ದಾಟಬಹುದು ಅಂದ. ಮತ್ತೆ ಕೇಳ್ದ, ಅಲ್ಲಪ್ಪ, ಮತ್ತೆ ಎಲ್ಲೆಲ್ಲಿ ನೀರು ಬಹಳ ಅವ, ಅದ ಆಳ ಎಷ್ಟದ, ಆ ಸುಳಿ ಎಲ್ಲಿ ಅದ, ಮುಸಳೆ ಎಲ್ಲಿ ಹೆಚ್ಚು ವಾಸ ಮಾಡ್ತಾವ, ಇಷ್ಟೆಲ್ಲ ಪ್ರಶ್ನೆಯನ್ನ ಮಾಡಿದ. ಅವಾಗ ಇವನು ಹೇಳ್ದ, ನದಿ ಏನು ಅಷ್ಟು ಆಳ ಇಲ್ಲ, ನೀರು ಪಂಕ ಮಟ್ಟಕ್ಕೆ ಬರ್ತಾವ, ತಲೆ ಏನು ಮುಳುಗೋದಿಲ್ಲ ಅಂತ ಹೇಳ. ಆವಾಗ ಈ ವ್ಯಾಪಾರಿ ಅನ್ಕೊಂಡ, ಈ ಕುಂಟ 25 ವರ್ಷದಿಂದ ಕುಂತಲ್ಲೇ ಕುಂತಾನ, ಸ್ವತಃ ನಡಿಲಿಕ್ಕೆ ಬರೋದಿಲ್ಲ. ಇದು ಸ್ವತಃ ನಡಿಲಿಕ್ಕೆ ಬರೋದಿಲ್ಲ ಅಂದ್ಮೇಲೆ ನದಿಯಲ್ಲಿ ಇಳಿದು ಮತ್ತ ಇವನು ಹೋಗೇ ಇಲ್ಲ. ಮತ್ತೆ ಈ ನದಿಯ ಆಳ
ಅದೆಲ್ಲ ಹೇಗೆ ಗೊತ್ತಾಯ್ತು ಅಂತ ಸಂಶಯ ಬಂತು. ಹೌದು. ಇಷ್ಟು ಹೇಳಿದ್ರಾಗ ಅವ್ರು ಮತ್ತೆ ಪ್ರಾರಂಭ ಮಾಡಿದ, ನದಿಯಲ್ಲಿ ಇಳಿದು ಸ್ವಲ್ಪ ದೂರ ಹೋಗಪ್ಪ, ಅಲ್ಲಿ ಒಂದು ಮರ ಸಿಗ್ತದ, ಅದರ ಎಡಭಾಗದಲ್ಲಿ ಹೋದರೆ ಮಧ್ಯದಲ್ಲಿ ಒಂದು ಮರಳ ದಿಬ್ಬ ಅಂದ್ರೆ ಹುಸಿಕಿನ ದಿಬ್ಬ ಸಿಗ್ತದ. ಆ ಹುಸಿಕೆ ಇದ್ದ ಜಾಗದಿಂದ ಬಲಗಡೆಗೆ ತಿರುಗಿ ನೇರವಾಗಿ ಮುಂದೆ ಹೋದರೆ ಆ ಕಡೆಯ ದಂಡೆ ಸಿಗುತ್ತದೆ ಅಂತ ಅನೇಕ ಮಾತುಗಳನ್ನು ಹೇಳಿದ ನಮ್ಮ. ಆದರೆ ಇವನು ಹೇಳುವ ಮಾರ್ಗದಲ್ಲಿ ಹೊರಟರೆ ಏನಾದರೂ ಅಪಾಯ ಸಂಭವಿಸಿದರೆ ಇಲ್ಲಿ ಕುಳಿತಂತ ಕುಂಟ ನನ್ನ ಅಪಾಯದಲ್ಲಿ ಬಂದು ನನ್ನನ್ನ ಕಾಪಾಡಲಾರ. ಇವನು ಹೇಳ್ತಾನ ಮಾಸ್ಟರ್, ಕಣ್ಣಿಗೆ ಕಾಣ್ತದ ಹೇಳಿಕಂತ ಉಂಟ, ಮರ ಕಾಣಿತು, ದಂಡೆ ಕಾಣ್ತಿತ್ತು, ಇವು ಕಂಡದ್ದನ್ನ ನೋಡಿ ಹೇಳ್ತಾನೆ ವಿನಃ ಒಂದು ವೇಳೆ ಇವನು ಹೇಳಿದ ದಾರಿಯಲ್ಲೇ ನಾ ಹೋದ್ರೆ ನನಗೆ ಏನಾದ್ರೂ ಕಂಟಕವಾದರೆ, ಸುಳಿನೇ ಜಾಸ್ತಿ ಇತ್ತು, ನೀರೇ ಹೆಚ್ಚಾದವು, ಮುಳುಗ ಪ್ರಸಂಗ ಬಂತು, ಅವಾಗ ನನಗ ದುಃಖ ಆಗ್ತದ, ಬಂದ್ ಆಗ್ತದ, ಅಲ್ಲಿ ಬಂದು ರಕ್ಷಣೆ ಮಾಡಲಿಕ್ಕೆ ಇವನಿಗೆ ಸಾಧ್ಯ ಇಲ್ಲ. ಯಾಕೆ ಸಾಧ್ಯ ಇಲ್ಲಮ್ಮ? ಇವನು ಕುಂಟಾನ. ಕಾಲಿದ್ದವನಾದ್ರೂ ನಡೀತಾ ಬಂದು ಮಾಡಬಹುದಾಗಿತ್ತು. ಏಕೆಂದರೆ ಅವನಿಗೆ ಕಾಲುಗಳೇ ಇಲ್ಲ ಎಂಬುದಾಗಿ ಯೋಚಿಸಿದ್ದರನು. ಅವನು ಕೂಡಗೆ ಕೇಳಿದ್ರೆ ಕಣ್ಣಿಲ್ಲ, ಇವನು ಕೇಳಿದ್ರೆ ಕಾಲಿಲ್ಲ. ಈ ರೀತಿ ಅಲ್ಲಿಗೆ ಕಣ್ಣು ಕಾಲುಗಳು ಎರಡೂ ಇದ್ದು ಅಷ್ಟೊಳಗಾಗಿ ನೋಡ್ತಿದ್ನಮ್ಮ. ಮುಂದೆ ನದಿಯ ದಂಡೆಯ ಮೇಲೆ ನಿಂತು ಒಬ್ಬ ವ್ಯಕ್ತಿ ಆ ಕಡೆ ದಂಡೆಗೆ ಹೋಗ್ಲಿಕ್ಕೆ ತಯಾರಾಗಿದ್ದ. ಅವನ್ ಹೆಂಗ ತಯಾರಾಗಿದ್ನಂದ್ರೆ ಅಗದಿ ಆನಂದದಿಂದ, ಯಾರನ್ನ ಕೇಳಿಲ್ಲ ಹೇಳಿಲ್ಲ, ಏನೊಂದು ವಿಚಾರ ಮಾಡಿದ್ರೆ ತನ್ನ ಚೀಲವನ್ನ ತಲೆಯ ಮೇಲೆ ಇಟ್ಟುಕೊಂಡು, ತನ್ನ ವಸ್ತ್ರಗಳನ್ನ ತಲೆಯ ಮೇಲೆ ಕಟ್ಟಿಕೊಂಡು ನದಿಯಲ್ಲಿ ಜಿಗಿಲಿಕ್ಕೆ ತಯಾರಾಗಿದ್ದ. ಆವಾಗ ಇವನಿಗೆ ಗೊತ್ತಾಯ್ತು ನೋಡಮ್ಮ, ಓಹೋ ಇಷ್ಟೆಲ್ಲ ಆತ ತಯಾರಿ ಆಗ್ಯಾನಂದ್ರೆ ಅವನು ಎಷ್ಟೋ ಸಲ ಆ ದಂಡೆಯ ಅನುಭವ, ನೀರಿನ ಈಜುವ ಅನುಭವ ಸ್ವತಃ ಸಿದ್ಧ ಇವನಲ್ಲಿ ಇದ್ದದಕ್ಕೆ ಎಷ್ಟು ಧೈರ್ಯದಿಂದ ನದಿಯಲ್ಲಿ ಇಳಿತಾನ ಅಂತ ತಿಳ್ಕೊಂಡು ಏನು ಮಾಡಿದವ ಅಂದ್ರೆ ಅವನನ್ನ ಆಶ್ರಯಿಸಿ ಕುಂಟನ್ನು ಬಿಟ್ಟ, ಕುರುಡನ್ನು ಬಿಟ್ಟ, ನೇರವಾಗಿ ನದಿಯಲ್ಲಿ ಜಿಗಿಯುವಂತ ವ್ಯಕ್ತಿಯನ್ನ ಆಶ್ರಯ ಮಾಡಿಕೊಂಡು ತಾನು ಕೂಡ ಧೈರ್ಯದಿಂದ ಅವನ ಹಿಂದೆ ಹೋಗಿ ಮುಂದೆ ಇರುವಂತ ನದಿಯ ದಡವನ್ನು ಆರಾಮಾಗಿ ಸೇರಿದ. ಯಾಕಮ್ಮ ಅಂದ್ರೆ ಅವನಿಗೆ ಕಣ್ಣಾವ, ಕಾಲು ನಾವ. ಕಣ್ಣು ಮತ್ತು ಕಾಲು ಎರಡಿದ್ದವನಿಗೆ ಕಣ್ಣಿನಿಂದ ಮುಂದೆ ಏನಾದಂತ ನೋಡ್ತಾನ, ಕಾಲಿನಿಂದ ಈತ ಈಜ್ತಾನ. ನದಿಯಲ್ಲಿ ಈಜಬೇಕಾಗಿದ್ರೆ ಕೈ ಕಾಲು ಎರಡು ಸಮವಾಗಿರ್ಬೇಕಂತ. ನೋಡ್ರಮ್ಮ, ನೀರಿನಲ್ಲಿ ಈಜಬೇಕಾಗಿದ್ರೆ ಎರಡೂ ಕೆಲಸ ಮಾಡಬೇಕು.
ಬರೇ ಕಾಲ ಹೊಡೆದ್ರೆ ಮುಂದೋಗೋದಿಲ್ಲ, ಹ್ಮ್ ಬರೇ ಕೈ ಹೊಡೆದ್ರೆ ಮತ್ತೆ ಮುಂದೆ ಸಾಗೋದಿಲ್ಲ. ಹೌದು. ಕೈ ಕಾಲು ಎರಡೂ ಸರಿಯಾಗಿದ್ದವನು ಹ್ಮ್ ಸರಳವಾಗಿ ಈ ಹ್ಮ್ ನದಿಯ ನೀರನ್ನ ದಾಟಿ ದಡವನ್ನ ಸೇರಬಹುದು ಆರಾಮಾಗಿ. ಹೌದು. ಅದರಂತೆ ಹ್ಮ್ ದಾಷ್ಟಾಂತಿಕ ಬಂದಾಗ ಹ್ಮ್ ಜೀವನೆಂಬುವನೇ ವ್ಯಾಪಾರಿ. ಹ್ಮ್ ಅಲ್ಲಿ ಒಬ್ಬ ವ್ಯಾಪಾರಿ ಅನ್ನಲ್ಲಮ್ಮ, ಹೌದು. ಆದ್ರೆ ಇಲ್ಲಿ ಜೀವನೆಂಬ ವ್ಯಾಪಾರಿ. ಹ್ಮ್ ಆ ವ್ಯಾಪಾರಕ್ಕಾಗಿ ಇಷ್ಟು ದೂರ ಬಂದ ನಾವು. ಹೌದು. ಆ ಬ್ರಹ್ಮಲೋಕವನ್ನು ಬಿಟ್ಟು ಹ್ಮ್ ತಾನು ಈ ಲೋಕದಲ್ಲಿ ಹ್ಮ್ ಜೀವ ಅನ್ನುವನು ಹ್ಮ್ ಯಾಕೆ ಬಂದ ಅಂದ್ರೆ ಹ್ಮ್ ತನ್ನ ಪ್ರಾರಬ್ಧ ಕರ್ಮಗಳನ್ನ ಭೋಗಿಸುತ್ತಾ ಹ್ಮ್ ಯಾಕೆ ಬಂದನ್ರಿ? ಹ್ಮ್ ಕರ್ಮ, ಹ್ಮ್ ಕರ್ಮಜನ್ಯ ಶರೀರ. ಹೌದು. ವ್ಯಾಪಾರ ಎಲ್ಲಿ ಮಾಡಕತ್ತಾನಂದ್ರೆ ಹ್ಮ್ ವಿಷಯ ಭೋಗಗಳಲ್ಲಿ, ಹ್ಮ್ ಶಬ್ದದ ಪಾಪ ಪುಣ್ಯದಲ್ಲಿ ಹ್ಮ್ ಈ ವ್ಯಾಪಾರವನ್ನ ಮಾಡಿ ಹೌದು. ನಂತರ ಆ ವ್ಯಾಪಾರದಿಂದ ಲಾಭವಾಗದಲ್ಲ. ಹೌದು. ಈ ಮನುಷ್ಯ ಜನ್ಮ ಬಂದದ್ದು ಯಾಕಂದ್ರೆ ಇಷ್ಟಕ್ಕೆ. ಹೌದು. ಲಾಭಕ್ಕಾಗಿ ಹ್ಮ್ ಒಬ್ಬನು ಬಟ್ಟೆ ವ್ಯಾಪಾರ ಮಾಡ್ತಾನ, ಹ್ಮ್ ಚರ್ಮದ ವ್ಯಾಪಾರ ಮಾಡ್ತಾನ, ಹೌದು. ಅನಂತ ವಸ್ತುಗಳ ವ್ಯಾಪಾರಸ್ಥರು ಜಗತ್ತಲ್ಲಿ ಉಂಟು. ಹ್ಮ್ ಅವರು ಬಟ್ಟೆಯನ್ನ ತಲೆ ಮೇಲೆ ಹೊತ್ತುಕೊಂಡು ಊರೂರು ತಿರುಗಿ ವ್ಯಾಪಾರ ಮಾಡೋದು ಹ್ಮ್ ಎದಕ್ಕೋಸ್ಕರವಾಗಿ ಅಂದ್ರೆ ಹೌದು. ತಾನು ಹಾಕಿದ ಬಂಡವಾಳಕ್ಕಿಂತ ಹೌದು. ಸ್ವಲ್ಪ ಹೆಚ್ಚಿನ ಲಾಭ ಬರಬೇಕಂತ. ಹೌದು. ವ್ಯಾಪಾರ ಆಗಿರ್ಬೇಕು, ಹ್ಮ್ ಆ ವ್ಯಾಪಾರದಲ್ಲಿ ಲಾಭಾಂಶ ಆಗಿರ್ಬೇಕು. ಹ್ಮ್ ಅದಕ್ಕಾಗಿ ಬಟ್ಟೆ ವ್ಯಾಪಾರ ಮಾಡ್ತಾನ ಆ ವ್ಯಾಪಾರಿ. ಹೌದು. ಅದಕ್ಕಾಗಿ ಇನ್ನೊಂದು ವ್ಯಾಪಾರ ಮಾಡ್ತಾರ ಆ ವ್ಯಾಪಾರಿಗಳು. ಹ್ಮ್ ಅದಂತೆ ಈ ಜೀವನು ಯಾತಕ್ಕಾಗಿ ಬಂದ ಅಂದ್ರೆ ಹ್ಮ್ ತಾನು ಮಾಡಿದ ಪ್ರಾರಬ್ಧ ಕರ್ಮಗಳನ್ನು ಹೊತ್ತುಕೊಂಡು ಬಂದಾನ. ಹೌದು. ಆದ್ರೆ ಉದ್ದೇಶ ಏನಾದಂದ್ರೆ ಹ್ಮ್ ಮುಂದ ಸ್ವಲ್ಪ ಹ್ಮ್ ಆನಂದವನ್ನ ಪಡಿಬೇಕು ಅನ್ನುವ ಭಾವದಿಂದನೇ ಹ್ಮ್ ಇವನು ವ್ಯಾಪಾರವನ್ನ ಮಾಡ್ತಾನ ಜೀವನಾದವನು. ಹ್ಮ್ ಅಂದ್ರೆ ಏನ್ ಲಾಭ ಅಂದ್ರೆ ಮೋಕ್ಷ ಸಂಪಾದನೆಗಾಗಿ ಹ್ಮ್ ಈ ಲೋಕಕ್ಕೆ ಹ್ಮ್ ಈ ಜನ್ಮವನ್ನು ತೊಟ್ಟು ಹ್ಮ್ ಬಂದದ್ದು ಯಾತಕ್ಕೆ ಅಂದ್ರೆ ವ್ಯಾಪಾರಕ್ಕಾಗಿ. ಹ್ಮ್ ಆ ವ್ಯಾಪಾರದ ಲಾಭ ಯಾವುದಂದ್ರೆ ಅದೇ ಮೋಕ್ಷ, ಅದೇ ಆನಂದ ಪಡೆಯೋದಕ್ಕಾಗಿ. ಹೌದು. ಆದರೆ ಹ್ಮ್ ಅವನು ಜನನ ಮರಣ ರೂಪಿ ಸಂಸಾರ ಪ್ರವಾಹವನ್ನ ದಾಟಬೇಕಾದರೆ ಹ್ಮ್ ಈ ಸಂಸಾರ ಅನ್ನುವಂತ ಸಾಗರ ಏನದಲ್ಲಮ್ಮ, ಹ್ಮ್ ಹೌದು. ಇದನ್ನ ದಾಟಬೇಕಲ್ಲ. ಹೌದು. ಈ ದಡದಿಂದ ಆ ದಡಕ್ಕೆ ಹೋದ್ರೆ ಆ ಊರು ಬರ್ತದ. ಹ್ಮ್ ಒಟ್ಟು ನದಿ ದಾಟಿ ಹೋಗ್ಬೇಕು. ಹ್ಮ್ ಅದಕ್ಕೆ ಸಂಸಾರ ರೂಪಿ ಅಂದ್ರು. ಹ್ಮ್ ಈ ಜನನ ಮರಣ ರೂಪಿ ಸಂಸಾರ ಹ್ಮ್ ಪ್ರವಾಹ ಅಂದ್ರೆ ಇದು ಸಾಗರ ಅಂತ. ಹ್ಮ್ ಇದನ್ನ ದಾಟಬೇಕಾಗಿದ್ರೆ ಹ್ಮ್ ಮೊದಲೇ ಹೇಳಿವೆ ನಾವು ಬಹಳ ಸಲ, ಹ್ಮ್ ಈ ಸಮುದ್ರವನ್ನ ದಾಟಬೇಕಾಗಿತ್ತಂದ್ರೆ ನಾವಿ ಬೇಕು, ಹ್ಮ್ ಲೋಕವನ್ನ ದಾಟಬೇಕು ಅಂದ್ರೆ ಬುದ್ಧಿ ಬೇಕು, ಹ್ಮ್ ಮತ್ತೆ ಮೋಕ್ಷವನ್ನ ಸಂಸಾರ ಜನನ ಮರಣ ರೂಪ ಹ್ಮ್ ಇದನ್ನ ದಾಟಬೇಕಾಗಿದ್ರೆ ಹ್ಮ್ ಒಬ್ಬ ಸದ್ಗುರು ಬೇಕಂತ. ಸದ್ಗುರುವೇ ಬೇಕು.
ಅದಕ್ಕೆ ಕಾರಣ ಹ್ಮ್ ಕೇವಲ ಶ್ರೋತ್ರಿಯತ್ವ ಉಳ್ಳ ಗುರುಗಳನ್ನ ಆಶ್ರಯಿಸದೆ ಹ್ಮ್ ಮತ್ತ ಬರೇ ಕುಂಟನಂತಿರುವ ಕೇವಲ ಬ್ರಹ್ಮನಿಷ್ಠರನ್ನು ಆಶ್ರಯಿಸದೆ ಹ್ಮ್ ಅವನು ಬ್ರಹ್ಮನಿಷ್ಠಾನ ಅವನ ಆಶ್ರಯ ಮಾಡಬೇಡ್ರಿ. ಹ್ಮ್ ಯಾಕಂದ್ರೆ ಶ್ರೋತ್ರಿಯತ್ವ ಇಲ್ಲ. ಹ್ಮ್ ಇನ್ನೊಬ್ಬನಲ್ಲಿ ಶ್ರೋತ್ರಿಯತ್ವದ ಪಾಂಡಿತ್ಯದ ಪಂಡಿತತ್ವದ, ಹ್ಮ್ ಆದ್ರೆ ಅಹಂ ಬ್ರಹ್ಮಾಸ್ಮಿ ವೃತ್ತಿ ಇಲ್ಲ. ಹೌದು. ಅದಕ್ಕೆ ಅವನು ಕೂಡ ಆಶ್ರಯಿಸಬಾರ್ದು. ಹ್ಮ್ ಹೇಗೆ ಹ್ಮ್ ಕಣ್ಣು ಕೈಕಾಲುಗಳಿದ್ದು ಈಜುವುದನ್ನು ಕಲಿತಿರುವ ಮನುಷ್ಯನನ್ನು ಆಶ್ರಯಿಸದಂತೆ. ಅಪ್ಪನ ಏನ್ ಮಾಡಿದ್ನಮ್ಮ, ಇಬ್ಬರನ್ನು ಬಿಟ್ಟ ನೋಡು. ಹೌದು. ಕುಂಟನು ಬಿಟ್ಟ, ಕುರುಡನು ಬಿಟ್ಟ. ಕುಂಟತ್ವ ಕುರುಡತ್ವ ಇಲ್ಲದಂತ ವ್ಯಕ್ತಿಯನ್ನ ಆಶ್ರಯ ಮಾಡಿಕೊಂಡು ಆ ಎರಡೂ ಇದ್ದಂತ ವ್ಯಕ್ತಿಯನ್ನ ಆಶ್ರಯಿಸಿ ಆ ದಳವನ್ನು ಸೇರಿದಂತೆ ನೀವಾದರೂ ಕೂಡ ಜಗತ್ತಿನಲ್ಲಿರುವಂತಹ ಶ್ರೋತ್ರಿಯಗಳಿಗೆ ಶ್ರೋತ್ರಿಯತ್ವ ಬ್ರಹ್ಮನಿಷ್ಠತ್ವಗಳ ಎರಡೂ ಇರುವಂತಹ ಗುರುವನ್ನೇ ಕುರಿತು ಶರಣಾಗತನಾಗಬೇಕು ಅಂತ ಇವರು ಲಿಖಿತದಲ್ಲೇ ಬರ್ದಾವ ವೇದಗಳು. ಇವೆಲ್ಲ ವೇದ ಪ್ರಮಾಣಗಳಿವು. ಭಗವದ್ಗೀತಾ, ಬ್ರಹ್ಮಸೂತ್ರ, ವೇದ ಇವುಗಳು ಉಳ್ಳವನೇ ಕುರಿತು ಶರಣಾಗತನಾಗಬೇಕು. ಅಂಥ ಗುರುವಿನಲ್ಲಿ ಏನನ್ನ ಪಡಿಬೇಕು, ಯಾತಕ್ಕಾಗಿ ಹೋಗ್ಬೇಕಂತ ಹಿಂದೆನೆ ಹೇಳ್ಯಾರ. ಕೇವಲ ತನ್ನ ಆತ್ಮ ಉದ್ಧಾರಕ್ಕಾಗಿ, ಆತ್ಮ ಕಲ್ಯಾಣಕ್ಕಾಗಿ, ದುಃಖದ ನಿವೃತ್ತಿಗಾಗಿ, ಕೇವಲ ಆನಂದದ ಪ್ರಾಪ್ತಿಗೋಸ್ಕರವಾಗಿಯೇ ಅಂಥ ಸದ್ಗುರುಗಳನ್ನ ಶಿಷ್ಯನಾದವನು ಶರಣಾಗತನಾಗಬೇಕು. ಅದಕ್ಕೆ ತದ್ವಿಧಿ ಪ್ರಣಿಪಾತೇನ ಸೇವಾ ಶಿಷ್ಯತೆ, ಅಂತವರ ಆಶ್ರಯವನ್ನು ಪಡಿಬೇಕು ಅಂತ ಶ್ರುತಿಗಳು ಹೇಳ್ತಾ ಬಂದು. ಅಂದಾಗ ಶಿಷ್ಯನ ಲಕ್ಷಣ ಈ ಒಂದು ಪ್ರಶ್ನೆಯಲ್ಲಿ ಗುರುವಿನ ಲಕ್ಷಣ ಏನು ಅನ್ನುವುದನ್ನ ಸಾಮಾನ್ಯವಾಗಿ ತಿಳ್ಕೊಂಡಾಗ ಆಯ್ತು ನೋಡ್ರಿ. ಒಟ್ಟಿನ ಈ ಪ್ರಶ್ನೆಯ ಅಭಿಪ್ರಾಯ ಶ್ರೋತ್ರಿಯತ್ವ ಬ್ರಹ್ಮನಿಷ್ಠತ್ವ ಉಳ್ಳವನೇ ಸದ್ಗುರು ಲಕ್ಷಣ ಅಂತ ಅರ್ಥ ಮಾಡೋದು. ಇದರ ಸಾರಾಂಶ. ಮತ್ತ ಇಂಥ ಸದ್ಗುರುಗಳ ಕರ್ತವ್ಯವೇನು? ಪ್ರತಿಯೊಬ್ಬರಿಗೆ ಒಂದೊಂದು ಕರ್ತವ್ಯ ಅದಲ್ರಿ. ಅದರಲ್ಲಿ ರೋಗಿಗೆ ಮದ್ದನ್ನು ನೀಡಿ ಉದ್ಧರಿಸದೆ ವೈದ್ಯನ ಧರ್ಮ ಅಂದಾರ. ಧರ್ಮ ಅಂದ್ರೆ ಕರ್ತವ್ಯ ಅಂದ್ರೆ ಕಾಯಕ ಅಂದ್ರೆ ಒಂದೇ. ವೈದ್ಯನ ಕರ್ತವ್ಯ ಏನ್ರಿ ಅಂದ್ರೆ ರೋಗಿಗೆ ಮುದ್ದು ಮಾಡಿ ರೋಗಿಗಳನ್ನ ವೈದ್ಯ ಪ್ರೀತಿ ಮಾಡ್ತಾನಂತ್ರಿ. ಕಾರಣ ವೈದ್ಯರೇ ನಾರಾಯಣ ಅಂದಾರೆ. ಸ್ವಲ್ಪ ವಿಚಾರ ಮಾಡಿದ್ರೆ ನಮ್ಮ ಮನೆಯಲ್ಲಿ ಇರುವಂತ ನಮ್ಮವರೇ ಆದಂತವರು ನಮಗೆ ಬಂದಂತ ರೋಗದ ಸಂದರ್ಭದಲ್ಲಿ ಕೆಲವು ಸಲ ನಮ್ಮನ್ನೇ ಅಪ್ರೇಮ ಮಾಡ್ತಾರೆ. ಅಪ್ರೇಮ ಅಂದ್ರೆ ಕೆಟ್ಟ ಒಂದು ದೃಷ್ಟಿಯಿಂದ ನೋಡುವಂತ ಪ್ರಸಂಗ. ಇದು ಜಗತ್ತಿನವನ ಹೇಳೋದು.
ಅಲ್ಪಜ್ಞಾನಿಗಳಲ್ಲಿ ಮೊದಲನೇದೇನಂದ್ರೆ ಮನಸ್ಸು ನಮ್ಮದೆಲ್ಲವನ್ನ ಅವರಿಗೆ ಅಂತ ಧಾರೆ ಕೂಡ ಅವರಿಗೆ ಏನಾದ್ರೂ ರೋಗ ಬಂದಾಗ ಕೆಲವು ಸಲ ಅವರನ್ನ ನೋಡುವ ದೃಷ್ಟಿಯೇ ಬೇರೆ. ಬಿಟ್ಟೆ ನೋಡ್ತೇವೆ ನಾವು. ಅಂದ್ರೆ ಜಗತ್ತಿನಲ್ಲಿ ಎಲ್ಲರೂ ಹಂಗೆ ಇರ್ತಾರಂತ ಅರ್ಥ ಅಲ್ರಿ. ಜಗತ್ತಿನಲ್ಲಿ ಎಲ್ಲರೂ ಒಂದೇ ಪ್ರಕಾರ ಅಂತಲ್ಲ, ಒಳ್ಳೆಯವರು ಅದಕ್ಕೆ ಜಗತ್ತು ನಡೆದ. ಆದ್ರೆ ಅದೇ ರೋಗಿಯನ್ನ ವೈದ್ಯನಲ್ಲಿ ಕರ್ಕೊಂಡು ಹೋದಾಗ ವೈದ್ಯಂ ನಾರಾಯಣ ದೇವೋ ಭವ ಅಂತ ಆ ನಾರಾಯಣ ಸ್ವರೂಪನಾದಂತ ಪರಮಾತ್ಮ ಸ್ವರೂಪನಾದಂತ ವೈದ್ಯರು ಆ ರೋಗಿಯನ್ನ ಮುದ್ದು ಮಾಡ್ತಾರೆ. ಮನೆಯವರು ಹೊದ್ದು ಹೊರಗೆ ಹಾಕಿದ್ರೆ ಆ ರೋಗಿಯನ್ನ ವೈದ್ಯರು ಮುದ್ದು ಮಾಡ್ತಾರೆ, ಪ್ರೇಮ ಮಾಡ್ತಾರೆ. ಪ್ರೇಮ ಮಾಡಿ ನಿನಗೆ ಏನು ಆಗೋದಿಲ್ಲ, ಇದಕ್ಕೆಲ್ಲ ಒಳ್ಳೊಳ್ಳೆ ಔಷಧ ಇದಾವ, ನಾ ಎಲ್ಲಾ ಪ್ರಯತ್ನ ಮಾಡ್ತೀನಿ, ನೀನು ಯಾವ್ದಕ್ಕೂ ಚಿಂತೆ ಮಾಡಬೇಡ ಅಂತೇಳಿ ಅಭಯವನ್ನು ಕೊಡ್ತಾನೆ. ಕೊಟ್ಟು ಮದ್ದು ಅಂದ್ರೆ ಔಷಧವನ್ನು ಕೊಡ್ತಾನೆ ನೋಡ್ರಿ. ಯಾಕೆ ಅಂದ್ರೆ ಆತನಿಗೊಂದು ಕರ್ತವ್ಯ ಅಂತ, ವೈದ್ಯನ ಕರ್ತವ್ಯ ಅದು. ಅದೇ ರೀತಿ ಮಕ್ಕಳಿಗೆ ಒದ್ದು ಬುದ್ಧಿಯನ್ನ ಕಲಿಸುವ ಆತನೇ ಶಿಕ್ಷಕನ ಕರ್ತವ್ಯ ಅಂತ. ಶಿಕ್ಷಕರು ಅಂತ ಶಾಲೆಯಲ್ಲಿ ಇರ್ತಾರಲ್ಲ, ಅವ್ರೇನು ಅಂದ್ರೆ ಮಕ್ಕಳೆಲ್ಲ ಬರೇ ವೈದ್ಯ ಪ್ರೇಮ ಮಾಡಿದಂಗ ಪ್ರೇಮ ಮಾಡೋದು ಅವನ ಕರ್ತವ್ಯವಲ್ಲ. ಆತರ ಕರ್ತವ್ಯ ಏನಂದ್ರೆ ಒದ್ದು ಬುದ್ಧಿಯನ್ನು ಕೇಳುವುದು, ಅವರಿಗೆ ಒಡೆದು ಬಡದು ಅವರಿಗೆ ಬುದ್ಧಿಯನ್ನ ಅಕ್ಷರ ಜ್ಞಾನವನ್ನ ಹೇಳಿ ಕೊಡುವಂತದ್ದೇ ಅಲ್ಲಿ ಶಿಕ್ಷಕನ ಧರ್ಮ. ಹೀಗೆ ಎಲ್ಲಾ ಕ್ಷೇತ್ರದಲ್ಲಿ ಎಲ್ಲರಿಗೂ ತಮ್ಮದೇ ಆದಂತ ಒಂದು ಕರ್ತವ್ಯ ಅದಂತ. ಅದರಾಗ ಈ ಗುರುವಿನ ಕರ್ತವ್ಯ ಏನ್ರಿ? ಅದಕ್ಕೆ ಅವ್ರು ಕೇಳ್ತಾರೆ, ಗುರುವಿನ ಕರ್ತವ್ಯವೇನು, ಅವ್ರ ಧರ್ಮ ಏನು ಅಂದ್ರೆ ಸದ್ಗುರುಗಳು ಪ್ರಥಮ ಕರ್ತವ್ಯವೇನೆಂದರೆ ಮೊದಲನೆಯ ಕರ್ತವ್ಯ ಗುರುವಿಂದೇನು ಅಂತ ಹೇಳ್ತಾರೆ ಅವರು. ಶಿಷ್ಯಂದಲ್ಲ, ಗುರುವಿಂದು. ಶಿಷ್ಯನ ಅಂತಃಕರಣದಲ್ಲಿರುವ ವಿಜಾತಿಯ ಪ್ರತ್ಯಯವನ್ನು ಅಂದ್ರೆ ಸಜಾತಿ ವಿಜಾತಿ ಅಂತ ಅನಂತ ಭೇದಗಳಾವ. ಇಲ್ಲಿ ಅಂತಃಕರಣ ಅಂದ್ರೆ ಮನ ಬುದ್ಧಿ ಚಿತ್ತದಲ್ಲಿ ಅಹಂಕಾರನೀಯ ಹಾಮಂತ ನಿರ್ವಾಣ ಶಸ್ತ್ರ ಬರ್ತ ನಮೀಗ ಅಲ್ಲಿ ಇವೆಲ್ಲ ನಾನಲ್ಲ ಅಂತ. ಇವು ನಾನಲ್ಲ, ಬುದ್ಧಿ ಅಲ್ಲ, ಮನಸ್ಸಲ್ಲ, ಚಿತ್ತಲ್ಲ, ಅಹಂಕಾರ ಅಲ್ಲ, ಶ್ರೋತ್ರ ಅಲ್ಲ, ಅಂದ್ರೆ ಇಂದ್ರಿಯಾದಿಗಳು ನಾನಲ್ಲ. ನೀನ್ ಯಾರಪ್ಪ ಅಂದ್ರೆ ಚಿದಾನಂದ ರೂಪ ಶಿವೋಹಂ ಶಿವೋಮ, ನಾನು ಆ ಪರಮಾತ್ಮ ಸ್ವರೂಪ ಅಂತ ಹೇಳ್ತಕ್ಕಂತ ಭಾವನೆ ನಿರ್ವಾಣ ಶತಕದ ಅಭಿಪ್ರಾಯ. ಜಗತ್ತಿನಲ್ಲಿ ಯಾರು ಎಷ್ಟೇ ಯಾವ ಪ್ರಕಾರ ಹೇಳಿದ್ರು ಕೂಡ ಅದನ್ನೇ ಹೇಳ್ಬೇಕು ಮಾತ್ರ, ಬೇರೆ ಹೇಳಕ್ ಬರಂಗಿಲ್ಲ. ಕ್ರಮವತ್ತಾಗಿ ಕೇಳಿದವರಿಗೆ ಯಾವುದೇ ಗ್ರಂಥ ಯಾವುದೇ ಉಪನಿಷತ್ತು ವಾಕ್ಯ ಹೇಳಿದ್ರು ಕೂಡ ಥಟ್ಟನ ಅರ್ಥ ಆಗ್ತದೆ. ಅವೆಲ್ಲ ಇದನ್ನೇ ಹೇಳ್ಯಾವ. ಅದಕ್ಕೆ ಇಲ್ಲಿ ವಿಜಾತಿಯ ಪ್ರತ್ಯಯವನ್ನು ಅಂದರೆ ದೇಹ ಆತ್ಮ ಬುದ್ಧಿಯನ್ನು ಕೇಳುತ್ತೆ. ಇಲ್ಲಿ ಏನ್ ಕೇಳ್ಕೋಬೇಕಾಗ್ಯದಮ್ಮ ಅಂದ್ರೆ
ತಾನು ಚೈತನ್ಯ ಸ್ವರೂಪನಾದ ಆತ್ಮನಾಗಿದ್ದಂತ ಪರಬ್ರಹ್ಮ ಸ್ವರೂಪನಾಗಿದ್ದಂತ ಜೀವನಿಗೆ ದೇಹ ಆತ್ಮ ಬುದ್ಧಿ ಬಂದ ನೋಡ್ರಿ. ಯಾಕೆ ಬಂತು ಅಂದ್ರೆ ನಿಜಗಳು ಕೂಡ ಕೆಲವು ಕಡೆ ಹೇಳ್ತಾರ, ನಿನ್ನ ನಿಜವಿದನೆ ತಿಳಿ ಬೇರೆ ಎನ್ನದಲೇ ಮನುಜ ಇದಮೆನಿಸಿ ಇವುದು ಆವುದು ಅದಕ್ಕೆ ತಾನು ಆಶ್ರಯ ಪದವಾಗಿ ಬಾಧೆಗೊಂದದೆ ತೋರುತ್ತೆಯ ಅದುವೇ ಸತ್ಯ ಅಂದ್ರ. ಅಂದ್ರೆ ಇದಮೆನಿಸಿ ಅಂದ್ರೆ ದೇಹ ಇದು ದೇಹ, ಇದು ಕಣ್ಣು, ಇದು ಕಾಲು, ಇದು ಕೈ, ಇದು ಸ್ಥೂಲ, ಇದು ಸೂಕ್ಷ್ಮ, ಇದು ಕಾರಣ, ಇದು ಮನಸ್ಸು, ಇದು ಬುದ್ಧಿ. ಇವೆಲ್ಲದಕ್ಕೂ ಆಶ್ರಯ ಕೊಟ್ಟವನು ಯಾರು ಅಂದ್ರೆ ನೀನೆ ಅಂತ. ಅಂದ್ರೆ ನಮ್ಮ ಸ್ವರೂಪ, ನಮ್ಮ ಅರಿವು. ಇವೆಲ್ಲವೂ ಬಾಧೆ ಆಗ್ತಾವ. ಬಾಧೆ ಆಗ್ತದ, ದೇಹ ಬಾಧೆ ಆಗ್ತದ. ಬಾಧೆ ಅಂದ್ರೆ ವಿಕಾರ ಆಗ್ತದ, ವಿಕಾರ ಅಂದ್ರೆ ಕೆಟ್ಟ ಹೋಗ್ತದ, ಕೆಟ್ಟಿತ್ತು ಅಂದ್ರೆ ಅದು ನಷ್ಟ ಆಗತ್ತದ, ನಷ್ಟ ಆಯ್ತಂದ್ರೆ ಅದು ಪಂಚಮಹಾಭೂತದಲ್ಲಿ ಕಾರಣದಂತೆ ಲೀನ ಆಗ್ತದ. ಅದು ಬಹಳ ದಿನದಲ್ಲಿ ಲೀನ ಆಗ್ಬಿಡುತ್ತದೆ, ಕಾಣದಿಲ್ಲ ಅದು. ಇಂಥ ದೇಹದಲ್ಲಿ ಆತ್ಮಬುದ್ಧಿಯನ್ನು ಮಾಡಿಕೊಂಡ ಕಾರಣ ದೇಹಕ್ಕೆ ಏನಾದರೂ ಮಂದತ್ವ ಪಟುತ್ವ ಅಂತ ಎರಡು, ಸೊಕ್ಕುವಿಕೆ ಸೊರಗುವಿಕೆ ಅನ್ನುವಂತ ಎರಡು. ನನ್ನ ದೇಹ ನೋಡಿಕೊಂಡಾಗ ನಾನು ಬಹಳ ಸೋತೀನಿ. ಈಗ ಒಂದ್ಸಲ ತೂಕ ಆದ್ಮೇಲೆ ನಾವು ಸೋತೀವಂತ ಅರ್ಥ ಆಗ್ತದೆ. ಅವಾಗ ಏನಾಗ್ತದ, ಚಿಂತೆ ಆಗ್ತದ. ಬಹಳ ತೂಕ ಕಡಿಮೆ ಆಗಿದ್ರಿ, ನನ್ಗ ಬಹಳ ತೂಕ ಕಡಿಮೆ ಆಗಿದ್ರಿ. ಹೆಚ್ಚಾದ್ರೆ ಸುಖ ಆಗ್ತವ. ಇವೆಲ್ಲವನ್ನ ನೀವು ಪ್ರತ್ಯಕ್ಷವಾಗಿ ನೋಡ್ತಿದ್ದಂದ್ರೆ ಈ ದೇಹ ನೀನಾಗ್ಲಿಕ್ಕೆ ಸಾಧ್ಯ ಇಲ್ಲ. ಆ ಕಾರಣ ಇವನಿಗೆ ದೇಹ ಆತ್ಮ ಬುದ್ಧಿ ಆಗ್ಯಾವ. ದೇಹದಲ್ಲಿ ಆತ್ಮ ಬುದ್ಧಿಯನ್ನು ಮಾಡ್ಯಾನ್ರಿ. ಇಂಥ ಬುದ್ಧಿಯನ್ನ ಕಳೆದು ಸಜಾತಿಯ ಪ್ರತ್ಯಯ ಅಂದರೆ ಅಹಂ ಬ್ರಹ್ಮಾಸ್ಮಿ ವೃತ್ತಿಯನ್ನ ಹುಟ್ಟಿಸಿ, ಅವನಿಗೇನು ಹುಟ್ಟಿಸ್ಬೇಕ್ರಿ ಈಗ? ದೇಹಾತ್ಮ ಬುದ್ಧಿಯನ್ನ ಕೆಳೆದು ಅಹಂ ಬ್ರಹ್ಮಾಸ್ಮಿ ಎಂಬ ಬುದ್ಧಿಯನ್ನ ಉತ್ಪತ್ತಿ ಮಾಡಬೇಕೀಗ. ಅದು ಹೇಗೆ ಅಂದ್ರೆ ದೃಢವಾಗುವಂತೆ, ಅವು ದೃಢವಾಗಿ ಅನುಭವಕ್ಕೆ ಬರುವ ಪರ್ಯಂತರ ತತ್ವಮಶ್ಯಾದಿ ಮಹಾವಾಕ್ಯಗಳನ್ನ ಪದೇ ಪದೇ ಬೋಧಿಸುವುದು. ಯಾವ ಒಂದ್ಸಲ ಹೇಳದಲ್ಲ ಅದು, ಪ್ರಾರಂಭದಿಂದ ಮೊದಲಂದ್ರೆ ಪ್ರಾರಂಭ ಮಾಡುವ ಕರ್ತವ್ಯ ಅದು. ಸದ್ಗುರುಗಳ ಪ್ರಥಮ ಕರ್ತವ್ಯ ಅಂತ ಹೇಳಿ ನೋಡ್ರಿ. ಆಮೇಲೆ ಉಳಿದು ಏನಾದ್ರು ಹೇಳಿ ಅವ್ರಿಗೆ. ಮೊದಲು ನೀನು ಬ್ರಹ್ಮವಿದ್ಯೆ ಅಂತ ಹೇಳ್ಬೇಕು ಅವ್ರಿಗೆ. ಆ ತತ್ವಮಶ್ಯ ಮಹಾವಾಕ್ಯವನ್ನ ಅವನಿಗೆ ನಾನು ಬ್ರಹ್ಮನಿದ್ದೇನೆ ಅನ್ನುವ ಪರ್ಯಂತರ, ದೇಹಾತ್ಮ ಬುದ್ಧಿ ನಾಶವಾಗುವ ಪರ್ಯಂತರ ಮೇಲಿಂದ ಮೇಲೆ ಹೇಳಿ ಆ ಶಿಷ್ಯನಲ್ಲಿ ಇರುವ, ಆ ಶಿಷ್ಯನ ಬುದ್ಧಿಯಲ್ಲಿರುವ ಅನಂತ ಭೇದಗಳು, ಆ ಅನಂತ ಭೇದಗಳಲ್ಲಿ ಮುಖ್ಯವಾದ ಭೇದಗಳು ಪಂಚವಿಧ ಭೇದಗಳು, 5 ಪ್ರಕಾರವಾದ ಭೇದ.
ಈ ಭೇದವನ್ನ ಕಳೆಯುವುದೇ ಸದ್ಗುರುಗಳ ಕರ್ತವ್ಯ. ಈಗ ಸದ್ಗುರುಗಳ ಮೊದಲೇ ಕರ್ತವ್ಯ ಏನಾಗಿದೆ ಅಂದ್ರೆ ಉಪದೇಶ ಆದಗಳ ಶುರುವಾಯ್ತು ನೋಡ್ರಿ. ಉಪದೇಶ ಆದಗಳ ಮೊದಲೇ ಕರ್ತವ್ಯ ಕಾಯಿ ಹೊಡಿ, ಕರ್ಪೂರ ಹೊಡಿ, ಅಲ್ಲಿಗೆ ಹೋಗುವ ಇಲ್ಲಿಗೆ ಹೋಗುವ, ನೀನು ಪಾದ ಪೂಜೆ ಮಾಡು, ಕೈ ಪೂಜೆ ಮಾಡು, ಮೈ ಪೂಜೆ ಮಾಡು, ಮತ್ತೆ ನೀನು ಅದನ್ನ ಕೊಡು ಇದನ್ನ ಕೊಡು, ನೀನು ಮತ್ತೆ ಕರ್ಮವನ್ನ ಮಾಡು. ಏನ್ ಮಾಡ್ಬೇಕ್ರಿ ಗುರುಗಳೇ ಅಂದ್ರೆ ನಿತ್ಯ ಬೆಳಗ್ಗೆ ಎದ್ದು ಸ್ನಾನ ಮಾಡು. ಎಷ್ಟ್ ಸಲ ಮಾಡ್ಬೇಕು ಅಂದ್ರೆ 3 ಸಲ ಮಾಡ್ಬೇಕಪ್ಪ. 3 ಸಲ ಮಾಡಿ ಶಿವ ಪೂಜೆ ಮಾಡ್ಬೇಕಪ್ಪ. ಮತ್ತೆ ಅದಕ್ಕೆ ಬೇಕಾದ ಕತ್ರಿ ಹೂ ಸಾವಲ್ಲಮ್ಮ, ಊದಿನ ಕತ್ರಿ, ಕರ್ಪೂರ, ನೈವೇದ್ಯ ಇವೆಲ್ಲ 3 ತ್ರಿಕಾಲ ಪಾದ್ಯ, ತ್ರಿಕಾಲ 3 ಕಾಲದಲ್ಲಿ ಮಾಡ್ತಾ ಹೋಗು. ಗುರುಗಳಿಗೆ ಬಹಳ ತ್ರಾಸ ಆಗ್ತದ 3 ಸಲ ಅಂದ್ರೆ 2 ಸಲ ಆದ್ರೂ ಮಾಡು. ಇಲ್ಲಪ್ಪ ಬೆಳಗ್ಗೆ ಸಾಯಂಕಾಲ ಮಾಡು. ಗುರುಗಳೇ ರಾತ್ರಿ ಲೇಟ್ ಆಗಿ ಬರ್ತೀನಿ ಮನೆಗೆ ಅಂದ್ರೆ 1 ಸಲ ಆದ್ರೂ ಮಾಡು. ಹಚ್ಚಿಬಿಟ್ರು ನೋಡ್ರಿ. 1 ಸಲ ಮಾಡವನು 2 ಸಲ ಹಚ್ಚಿದ್ರು, 2 ಸಲ ಮಾಡೋರು 3 ಸಲ ಹಚ್ಚಿಬಿಟ್ರು. ಏನ್ ಮಾಡಿದ್ರು ಇವರು? ಪ್ರಥಮದಲ್ಲೇ ಭೇದವನ್ನ ಹೇಳಿದ್ರು, ತಲೆ ತುಂಬಿಟ್ರವು. ಅಭೇದ ಜ್ಞಾನ ಇದ್ದವರು ಕೂಡ ಭೇದ ಹುಟ್ಟಿಸಿ ನೀನು ಬೇರೆ, ದೇವರು ಬೇರೆ, ಆತ್ಮ ಬೇರೆ, ಪರಮಾತ್ಮ ಬೇರೆ, ಜೀವ ಕ್ರಿಯೆ ಕರ್ಮಗಳನ್ನೇ ಮಾಡುವನು, ಅದಕ್ಕಾಗಿ ಹುಟ್ಟಿದವನು, ಅದನ್ನ ಮಾಡಲೇಬೇಕಂತ ಶುರು ಮಾಡಿದ್ರು. ಶಾಸ್ತ್ರಕ್ಕ ವೇದ ಪ್ರಮಾಣಕ್ಕ ಈ ಮಾತಿಗೆ ವಿರುದ್ಧ ಅಂತಾರೋ ಇಲ್ಲ ಅಂತಾರೋ? ವಿರುದ್ಧ ಅನ್ನೋದು. ಇಷ್ಟು ವಿರುದ್ಧವಾಗಿ ಇರುವುದನ್ನು ಗೊತ್ತಿದ್ರು ಕೂಡ, ತಿಳಿದ ಮೇಲೆ ಆದ್ರೂ ಕೂಡ ಜನ ಬಿಡಲಿಕ್ಕೆ ಪ್ರಯತ್ನ ಮಾಡಿದ್ರಿ. ಗೊತ್ತಿಲ್ಲದಾಗ ಆ ಪ್ರಶ್ನೆ ಬೇರೆ. ಗೊತ್ತಿಲ್ಲದಾಗ ಯಾವ್ಯಾವ ಜೀವಿ ಏನೇನೋ ಮಾಡಿರ್ತಾನೆ, ಅವೆಲ್ಲ ಲೆಕ್ಕಕ್ಕೆ ಬರೋದಿಲ್ಲ. ಇಷ್ಟು ಶ್ರುತಿ ಪ್ರಮಾಣಗಳು ಅವು ನಮ್ಮ ಉದ್ಧಾರಕ್ಕಾಗಿ, ಕಲ್ಯಾಣಕ್ಕಾಗಿ ಇಂಥ ಉಪದೇಶವನ್ನ ಮಾಡುವಂತವರು ಇದ್ದರೂ ಕೂಡ ಅವರ ಮಾತಿಗೆ ಹೆಚ್ಚಿನ ಬೆಲೆ ಬರಂಗಿಲ್ಲ. ಅವ್ರಿಗೇನಂದ್ರೆ 3 ಸಲ ಮೈ ತಕೊಂಡ್ರೇ ಆರಾಮ ಆಗ್ತದ ಅವ್ರಿಗೆ, ಇಲ್ಲಂದ್ರೆ ಆರಾಮ ಆಗತ್ತಿಲ್ಲ. 3 ಕಾಯಿ ಉಡೋರ್ನೇ ಆರಾಮ ಆಗತ್ರಿ, ಇಲ್ಲಂದ್ರೆ ಆರಾಮ ಆಗಲ್ಲ. ಇದಕ್ಕೆಲ್ಲ ಕಾರಣ ಏನಮ್ಮ ಅಂದ್ರೆ ಮೊದಲೇ ಹೋಗ್ಯಾವ 3 ದೋಷಗಳಲ್ಲಿ ಇವರಿಗೆ ದೋಷ ಇರ್ತಾವ. ವಿಕ್ಷೇಪ ದೋಷ ಆದ್ರೆ ಇರ್ತವೆ, ಇಲ್ಲ ಮಲ ದೋಷ ಆದ್ರೆ ಇರ್ತಾವ. ಅದಕ್ಕಾಗಿ ಅವರಿಗೆ ಅದೇ ಸತ್ಯ ಆಗ್ತದೆ. ಆದರೆ ಅವರು ಏನಾದ್ರು ಮಾಡ್ಲಿ